ಮಾಲೂರು ತಾಲೂಕಿನ ಶಾಲೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳ ಹತ್ರ ಮ್ಯಾನ್ಹೋಲ್ ಕ್ಲೀನ್ ಮಾಡಿಸುವಂತಹ ಒಂದು ಹೇಯ ಕೃತ್ಯವನ್ನು ಇವತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮತ್ತು ಅವ್ರ ಜೊತೆ ಒಂದು 3 ಜನ ಟೀಚರ್ಸ್, ಯಾರು ಈ ಪ್ರಿನ್ಸಿಪಾಲ್ ಎಮ್ಮ ಪಾರ್ವತಮ್ಮ ಅನ್ನೋ ಭಾರತಮ್ಮ ಅನ್ನೊಬ್ಬ ಎಮ್ಮ, ಅಭಿಷೇಕ್ ಅನ್ನೋರು ಒಬ್ಬ ಟೀಚರು, ಮಂಜುನಾಥ್ ಅನ್ನೋರು, ಮುನಿಯಪ್ಪ ಅನ್ನೋರು, ಕಲಾವತಿ ಅನ್ನೋರು. ಅದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಈ ಮುನಿಯಪ್ಪ ಅನ್ನೋರು ಮತ್ತು ಅಭಿಷೇಕ್ ಅನ್ನೋರು, ಭಾರತಮ್ಮ ಮತ್ತು ಇವರಿಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನು 3 ಜನ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಪೊಲೀಸರು ಯಾವುದೇ ಕಾರಣಕ್ಕೂ ಅವರು ಸಹ ಹಿಡಿಯುವಂಥ ಕೆಲಸ ಮಾಡ್ತಿದ್ದಾರೆ. ಭಾಳ ಹೇಯವಾದ ಸಣ್ಣ ಮಕ್ಕಳು, ನಮಗೂ ಮಕ್ಕಳಿದ್ದಾವೆ. 25,000 ಸರ್ಕಾರದಿಂದ ಪ್ರತಿ ಒಂದು ತಿಂಗಳಿಂದಲೇ 25,000 ಕೊಟ್ಟಿದ್ದಾರೆ ಶಾಲೆಗೆ, ಈ ಸಣ್ಣ ಪುಟ್ಟ ಕೆಲಸಗಳಿಗೆ, ಈ ಮ್ಯಾನ್ಹೋಲ್ ಎಲ್ಲ ಕ್ಲೀನ್ ಮಾಡಿಸ್ಲಿಕ್ಕೆ. ಆ ಸಣ್ಣ ಪಣ್ಣ ದುಡ್ಡು ಉಳಿಸೋಂತಹ ಲಂಚ ಹೊಡೆಯೋದು ಇನ್ನೊಂದು ರೂಪ. ಆ ದುಡ್ಡು ಉಳ್ಸೋಕೆ ಹೋಗಿ ಆ ಪ್ರಿನ್ಸಿಪಲ್ರು ಅವ್ರ ಜೊತೆ ಸೇರ್ಕೊಂಡು ಆ ಟೀಚರ್ಸು ಇಂಥ ಒಂದು ಹೇಯವಾದ ಕೃತ್ಯವನ್ನು ಮಾಡಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. 5 ಜನನೂ, 2 ಅರೆಸ್ಟ್ ಮಾಡಿದ್ವಿ, 3 ಜನ ಅಬ್ಸ್ಕ್ಯಾಂಡ್ ಮಾಡಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಈ ಕೃತ್ಯ ಆದ ತಕ್ಷಣ ಮಾರನೇ ದಿವಸದೇ ಗೊತ್ತಾಗಿದ್ದ ತಕ್ಷಣ MLA ಅವ್ರು ಸಹ ಇಲ್ಲಿ ಭೇಟಿ ಕೊಟ್ಟು ಇಲ್ಲೆಲ್ಲ ಟೀಚರ್ಸ್ ಕರೆಸಿ ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಮತ್ತು ಈಗ ನಾನು ನಮ್ಮ CEO ಹೇಳಿದ್ದೀನಿ, ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋರು ಇಲ್ಲಿ ಇಡೋದು ಬೇಡ. ಎಲ್ಲ ಟೀಚರ್ಸ್ನ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ, ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ.